ರೈತರಿಗೆ ನ್ಯಾಯಯುತವಾದಂತಹ ಬೆಲೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಯಾರ ಕಾರ್ಯ ನಿರ್ವಹಿಸ್ತಾರೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆ ಅಂತಂದರೆ ಈ ಶುಗರ್ ಲಾಬಿ ಅನ್ನೋದು ಬೆಳಗಾವಿಯಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಹಲವು ಪ್ರಮುಖ ಸಚಿವರುಗಳು ಶಾಸಕರುಗಳ ಒಡೆತನದಲ್ಲಿ ಈ ಕಬ್ಬರಿಯುವಂಥ ಕಾರ್ಖಾನೆಗಳಿವೆ. ಈ ಕಾರ್ಖಾನೆಗಳಿಗೆ ಲಾಭ ಮತ್ತು ಕಾರ್ಖಾನೆಗಳಿಂದ ರೈತರಿಗೆ ಲಾಭ ಹೋಗೋ ವಿಚಾರದಲ್ಲಿ ಕಾರ್ಖಾನೆಗಳಿಗೆ ತಮ್ಮದೇ ಆದಂಥ ಬಿಗಿಪಟ್ಟು ಇರುತ್ತೆ. ಕಾರ್ಖಾನೆಗಳು ಮತ್ತು ಕಬ್ಬು ಬೆಳೆಗಾರರ ನಡುವೆ ಸಂಧಾನವನ್ನು ನಡೆಸಿ ಒಂದು ಸೊಲ್ಯೂಷನನ್ನು ಕಂಡುಹಿಡಿಬೇಕಾಗಿರೋದು ಸರ್ಕಾರಗಳು. ಆದರೆ ಸರ್ಕಾರಗಳು ಪ್ರತಿ ಸಲ ಕೂಡ ಲೇಟ್ ಮಾಡ್ತವೆ. ಯಾಕೆ ಲೇಟ್ ಮಾಡ್ತವೆ ಹೇಳಿ? ಈಗ ಕಬ್ಬು ಕಟಾವಿಗೆ ಬಂದಿರುತ್ತೆ, ನೀವು ದರ ನಿಗದಿ ಮಾಡದೆ ವಿಳಂಬ ಮಾಡಿದರೆ ಏನಾಗುತ್ತೆ? ಕಟಾವಿಗೆ ಬಂದಿರುವಂಥ ಕಬ್ಬು ಏನಾಗುತ್ತೆ? ಒಣಗಿ ಹೋಗುತ್ತೆ. ಒಣಗಿ ಹೋದ್ಮೇಲೆ ತೂಕ ಹಾಕುವಾಗ ಏನಾಗುತ್ತೆ? ತೂಕ ಕಡಿಮೆ ಬರುತ್ತೆ. ಇನ್ನು ಕಬ್ಬು ಬೆಳೆಗಾರರು ಬೆಳೆದಿರುವಂಥ ಕಬ್ಬನ್ನು ಕಾರ್ಖಾನೆಗಳೇ ಬಂದು ಕಟಾವು ಮಾಡ್ತಾರೆ. ಕಟಾವು ಮಾಡಿ ತೂಕನೂ ಅವರ ಕಾರ್ಖಾನೆಯಲ್ಲಿರುವಂಥ ತೂಕದ ಮಷಿನ್ನಲ್ಲೇ ತೂಕ ಹಾಕ್ತಾರೆ. ಸೊ ಈ ಕಟಾವು ಮತ್ತು ತೂಕ ಹಾಕೋ ಪ್ರಕ್ರಿಯೆಗೆ ಇವರು ಹೇಳ್ತಿರೋ 3200ರಲ್ಲಿ 800ರಿಂದ 900 ರೂಪಾಯಿ ಅಲ್ಲೇ ಕಾರ್ಖಾನೆಗೆ ಹೋಯಿತು. ಇನ್ನೆಷ್ಟು ಉಳಿತು? ಆ ಉಳಿದಿದ್ರಲ್ಲೂ ಕೂಡ ಈಗ ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಅಂತ ಕಾರ್ಖಾನೆಗಳು ಹಿಂದೆ ಮುಂದೆ ನೋಡ್ತಾ ಇದ್ದಾವೆ. ಇನ್ನು ಈ ವೇಯಿಂಗ್ ಮಷಿನ್, ತೂಕದ ಮೆಷಿನ್ಗಳನ್ನು ಅಳವಡಿಸಿ. ಯಾಕೆ ಅಂತಂದರೆ ರೈತ ಬೆಳೆದಂತಹ ಕಬ್ಬನ್ನು ತೂಕ ಮಾಡೋದು ಕಾರ್ಖಾನೆಗಳೇ. ಸೊ ಕಾರ್ಖಾನೆಗಳ ತೂಕದ ಮಷಿನ್ನಲ್ಲಿ ಲೋಪ ಇದೆ. ನಾವು ಬೆಳೆದಿರುವಂಥ ಕಬ್ಬಿಗೆ ಸರಿಯಾದಂತಹ ಬೆಲೆ ಸಿಗಲ್ಲ. ಬಿಕಾಸ್ ತೂಕದ ಮಷಿನ್ಗಳಲ್ಲಿ ಲೋಪ ಇರೋದ್ರಿಂದ, ಅವರೇ ತೂಕ ಮಾಡೋದ್ರಿಂದ ನಮಗೆ ಲಾಸ್ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಮುಂಜಾಗ್ರತೆ ವಹಿಸಿ APMCಗಳಿಂದ ಒಂದು ತೂಕದ ಮಷಿನ್ಗಳನ್ನು ಹಾಕಿಸಿ ಎಲ್ಲೆಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಾರೋ ಅಲ್ಲಿ ಅಂತ ಹೇಳಿದರು. ಲಾಸ್ಟ್ ಟೈಮ್ ಬಜೆಟ್ನಲ್ಲೂ ಇವರು ಹಾಕ್ತೀವಿ ಅಂದಿದ್ರು. ಆದರೆ ಇಲ್ಲಿಯವರೆಗೂ ಕೂಡ ಆ ಥರದ ಯಾವುದೇ ಸ್ಟೆಪ್ಸು ತಗೊಂಡಿಲ್ಲ. ಕಟಾವಿಗೆ ಬರೋಕ್ಕಿಂತ ಮುಂಚೆನೇ ನೀವು ಬೆಲೆ ನಿಗದಿ ಮಾಡಿದರೆ, ಸಂಧಾನ ಮಾಡಿ ಒಂದು ಸೊಲ್ಯೂಷನ್ಗೆ ಬಂದರೆ ರೈತರು ಯಾಕೆ ಪ್ರತಿ ಸಲ ಹೋರಾಟಕ್ಕೆ ಇಳಿತಾರೆ? ಇದೆಲ್ಲವೂ ಕೂಡ ಒಂದು ಲಾಬಿ. ಆ ಲಾಬಿಗೆ ಸಿದ್ದರಾಮಯ್ಯನವರು ಕೂಡ ಮಣಿದಿದ್ದಾರೆ ಅಂತಂದರೆ ತುಂಬ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ರೈತ ಪರ, ಮಹಿಳೆಯರ ಪರ, ಶೋಷಿತರ ಪರ, ದೀನರ ಪರ, ದಲಿತರ ಪರ ಅಂತ ಎದೆ ತಟ್ಟಿಕೊಂಡು ಹೇಳುವಂಥ ಸಿದ್ದರಾಮಯ್ಯನವರೇ ತಮ್ಮ ವಿರುದ್ಧ ಇಷ್ಟು ದೊಡ್ಡ ಪ್ರತಿಭಟನೆ ಬೆಳಗಾವಿಯಲ್ಲಿ ನಡೀತಾ ಇದೆ. ತಾವು ನೋಡ್ತಿದ್ದೀರಾ? ತಮ್ಮ ಕಣ್ಣಿಗೆ ಕಾಣ್ತಾ ಇದೆಯಾ ಈ ದೃಶ್ಯಗಳು? ಕಾಣ್ತಾ ಇದ್ರು 6ನೇ ದಿನದವರೆಗೂ ಕೂಡ ತಾವು ಮುಂದುವರ್ಸಕ್ಕೆ ಬಿಟ್ಟಿದ್ದೀರಲ್ಲ. ಸ್ವತಃ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಈ ಸಮಸ್ಯೆನ ನಿಭಾಯಿಸಿ, ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕೊಡಿ. ಯಾಕೆಂದರೆ ಪೊಲೀಸರಿಗೆ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ. ಈ ಹಿಂದೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಯಾವ ಲೆವೆಲ್ಗೆ ದೊಡ್ಡ ಒಂದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿತ್ತು ಅನ್ನೋದನ್ನು ತಾವ್ಯಾರೂ ಮರ್ತಿಲ್ಲ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಆದಷ್ಟು ಬೇಗ ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸಿ. ನಮ್ಮ ರೈತರು ಒಂದು 10 ರೂಪಾಯಿ ಜಾಸ್ತಿ ತಗೊಂಡ್ರೆ ಏನು ತಪ್ಪಾಗುತ್ತೆ? ಅನ್ನ ಕೊಡೋ ಅನ್ನದಾತರು ಸಮೃದ್ಧಿಯಿಂದ ಇದ್ದರೆ ಇಡೀ ರಾಜ್ಯನೂ ಸಮೃದ್ಧಿಯಾಗಿರುತ್ತೆ ಅನ್ನುವಂಥ ಒಂದು ಸಣ್ಣ ಪರಿಕಲ್ಪನೆಯೂ ಇಲ್ಲದೆ ಅದು ಹೆಂಗೆ ಸರ್ಕಾರಗಳು ರನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ 200 ರೂಪಾಯಿವರೆಗೂ ಜಿಲ್ಲಾಧಿಕಾರಿಗಳು ಚೌಕಾಶಿ ನಡೆಸಿದ್ದಾರೆ. ಗುಡ್. ಇನ್ನೊಂದು 10 ದಿನ ಪ್ರತಿಭಟನೆ ಮಾಡಿದರೆ ಮೋಸ್ಟ್ಲಿ 3500 ರೂಪಾಯಿಗೆ ಅರೈವ್ ಆಗ್ತಾರೆ ಅಂತ ಅನ್ನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ.